ಶ್ರಮಿಕ ಬಂಧು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಕಲ್ಯಾಣದಲ್ಲಿ ಹೊಸ ಅಧ್ಯಾಯ ಬರೆದ ಸರ್ಕಾರ. ಶ್ರಮಿಕ ವರ್ಗದ ಧ್ವನಿಯಾಗಿ ದುಡಿಯುವ ಕೈಗಳಿಗೆ ಆಸರಿಯಾದ ಸಚಿವ ಸಂತೋಷ್ ಲಾಡ್. ಪಂಚ ಗ್ಯಾರಂಟಿಯ ಜೊತೆಗೆ ಕಾರ್ಮಿಕ ವರ್ಗದ ಜನರಿಗೆ ಬಿಗ್ ಗಿಫ್ಟ್ ನೀಡಿದ ಕಾರ್ಮಿಕ ಇಲಾಖೆ. ಸರ್ಕಾರದ ಯೋಜನೆ ಆರ್ಥಿಕವಾಗಿ ಸಬಲರಿಗೆ ಎಂಬಂತ ಮಾತನ್ನ ಅಲ್ಲಗಳೆದು ದುಡಿಯುವ ಕೈಗಳಿಗೆ ಆಸರಿಯಾಗಿರುವುದು ಕಾರ್ಮಿಕ ಇಲಾಖೆ. ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಿದ್ದು, ದುಡಿಯುವ ಕೈಗಳಿಗೆ ನೇರವಾಗಿ ಶ್ರಮಿಕ ವರ್ಗದ ಕಲ್ಯಾಣಕ್ಕಾಗಿ ಹಲವಾರು ಯೋಜನಾ ಕಾರ್ಯವನ್ನ ಜಾರಿಗೆ ತಂದಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರವು ಅಸಂಘಟಿತ ವರ್ಗಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಸದುದ್ದೇಶದಿಂದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆ ಅಡಿಯಲ್ಲಿ 23 ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವ ಮೂಲಕ ಕಾರ್ಮಿಕರ ಹಿತರಕ್ಷಣೆ ಕಾಯಲು ಕಾರ್ಮಿಕ ಇಲಾಖೆ ಮುಂದಾಗಿದೆ. ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಲಕ್ಷಾಂತರ ಫಲಾನುಭವಿಗಳು ಕಾರ್ಮಿಕ ಇಲಾಖೆಯಿಂದ ಲಾಭವನ್ನ ಪಡೆದಿದ್ದಾರೆ. ಹಾಗಿದ್ರೆ ಕಟ್ಟಡ ಕಾರ್ಮಿಕ ವರ್ಗದ ಜನರು ಏನಂತಾರೆ ನೀವೇ ಕೇಳಿ. ಒಂಟಿ ಕೆಲಸ ಮಾಡೋದು ಸರ್. ನಿಮ್ದು ಕಾರ್ಮಿಕ ಕಾರ್ಡ್ ಐತಿ? ಕಾರ್ಡ್ ಐತೆ ಸರ್. ಕಾರ್ಡಿಂದ ಏನೇನು ಬೆನಿಫಿಟ್ ಆಗತ್ತೆ? ಮೊನ್ನೆ ಸರ್ ಕಿಟ್ ಕೊಟ್ರ ಸರ್, ಹುಬ್ಬಳ್ಳಿ ಆಗಿರಿ ಸರ್. ಮತ್ತೆಲ್ಲ ಅನುಕೂಲ ಐತೆ ಸರ್ ಅದರಿಂದ ರೀ. ಆಮ್ಯಾಗ ಏನಕ್ಕೇನಾದರೂ ಅನುಕೂಲ ಐತ್ರಿ. ಹಿಂಗಾಗಿ ಕಾರ್ಮಿಕ ಕಾರ್ಡ್ ಮಾಡಿಸು ಸರ್ ನಾವು. ಈ ಸಂತೋಷ್ ಲಾಡ್ ಅವ್ರು ಬಂದ್ಮ್ಯಾಗ ಏನಾರ ಅನುಕೂಲ ಆಗ್ಯದ? ಅನುಕೂಲ ಆಗೈತೆ ಸರ್. ಅವ್ರು ಬಂದಾಗ ಐತೆ ನಮ್ಮ ಕಿಟ್ ಎಲ್ಲ ಬಂದ್ವಲ್ರಿ. ಮೊದ್ಲೆಲ್ಲ ಕಾರ್ಮಿಕರಿಗೆ ಕಾರ್ಡ್ ಇರ್ತಿರ್ಲಿಲ್ಲ, ಕಾರ್ಡ್ ಕೊಡತ್ತಾರ ಸರ್. ಕಾರ್ಡ್ ಐತೆ ಸರ್. ಈ ನಿಮ್ಮ ಮಕ್ಳಿಗೇನು ಸ್ಕಾಲರ್ಶಿಪ್ ಎಲ್ಲ ಬರುತ್ತೆ ಸರ್. ಈ ಸರ್ ಅಷ್ಟೇ ಇನ್ನೂ ಕೊಟ್ಟಿಲ್ಲ ರೀ, ಬರುತ್ತೆ ಸರ್. ಅನುಕೂಲ ಆಗ್ಯದ? ಅನುಕೂಲ ಆಗ್ಯದ ಸರ್. ಬೇರೆ ಕೆಲಸ ಮಾಡ್ತೀರಿ. ನಿಮ್ದು ಕಾರ್ಮಿಕ ಕಾರ್ಡ್ ಐತ್ರಿ? ಐತ್ರಿ. ಆ ಕಾರ್ಡಿಂದ ಬೆನಿಫಿಟ್ ಆಗ್ಯದ? ಆಗೈತ್ರಿ. ಏನೇನು ಅನುಕೂಲ ಆಯ್ತು ಸರ್? ಲಾಕ್ಡೌನ್ ಅಮೌಂಟ್ ಬಂದಾವ್ರಿ, ಮತ್ತೆ ಕೈ ಕಿಟ್ ಬಂದಾವ್ರಿ, ಕೆಲ್ಸಕ್ಕೆ ಬೇಕಾದ ಸಾಮಾನು ಬಂದಾವ್ರಿ, ಎಲ್ಲ ಎಷ್ಟೆಲ್ಲ ಸಾಮಾನು ಬಂದಾವ್ರಿ. ಸಂತೋಷ್ ಲಾಡ್ ಅವ್ರ ಕಾರ್ಮಿಕ ಸಚಿವರಾಗಿದ್ಮ್ಯಾಗ ನಿಮ್ಗೆ ಅನುಕೂಲ ಆಗ್ಯದ? ಭಾಳ ಅನುಕೂಲ ಆಗೈತಿ, ಭಾಳ ಚಲೋ ಆಗೈತಿ. ಸಂತೋಷ್ ಲಾಡ್ ಸಚಿವರು ಆಗ್ಯಾರ ಅಂತ. ನಮ್ಮ ದುಡಿಮೆಯಿಂದ ನಮ್ಮ ಮನೆ ನಡೆಯುತ್ತದೆ ನಿಜ, ನಮ್ಮ ಬದುಕಿಗೆ ಭದ್ರತೆಯೇ ಇಲ್ಲ ಎಂದುಕೊಂಡಿದ್ದ ಕಾರ್ಮಿಕರ ಬಾಳಿಗೆ ಈಗ ಕಾರ್ಮಿಕ ಇಲಾಖೆ ಬೆಳಕಾಗಿದೆ. ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಶ್ರಮಜೀವಿಗಳಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದು ನೆಲೆ ಕಂಡುಕೊಳ್ಳಬೇಕು ಎಂಬಂತ ಮಹತ್ತರ ಕನಸು ಈಗ ಎಲ್ಲರ ಮನೆ ಹಾಗೂ ಮನ ತಲುಪುತ್ತಿದೆ. ಹಾಗಿದ್ರೆ ಕಟ್ಟಡ ಕಾರ್ಮಿಕ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಸಚಿವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಂದೇನು ಕಲ್ಯಾಣ ಮಂಡಳಿ ಇದೆಯಲ್ಲ, ಅದರಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಇದುವರೆಗೂ ಅನೇಕ ಸೌಲಭ್ಯಗಳನ್ನು ಸರ್ಕಾರದಿಂದ ದೊರೀತಾ ಇದೆ. ಆದರೆ ಈಗಿನ ಮಾನ್ಯ ಕಾರ್ಮಿಕ ಸಚಿವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಯಾಕಂದರೆ ಕೋವಿಡ್ ಟೈಮ್ನಲ್ಲಿ ಅನೇಕ ಸಾವಿರಾರು ಲಕ್ಷಾಂತರ ಫೇಕ್ ಕಾರ್ಡನ್ನು ಆಗಿದ್ವು. ಅದರ ನಿಜವಾದ ಕಾರ್ಮಿಕರ ಸೌಲಭ್ಯ ಅವ್ರು ಪಡೆಯೋದ್ರಿಂದ ಒಂದು ದಿಟ್ಟ ಹೆಜ್ಜೆ ಇಟ್ಕೊಂಡು ಕ್ರಮ ವಹಿಸಿ ಇವತ್ತು ರಾಜ್ಯದಲ್ಲಿ 20 ಲಕ್ಷ ಕಾರ್ಡನ್ನು ರದ್ದು ಮಾಡೋದಕ್ಕೆ ಅವ್ರಿಗೆ ನಾನು ಕಲ್ಯಾಣ ಮಂಡಳಿಗೆ ಅವ್ರಿಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಅದು ಒಂದೇ ಒಳ್ಳೆಯ ಕ್ರಮ ಇದೆ. ಯಾಕಂದರೆ ಅನೇಕ ಸೌಲಭ್ಯಗಳು ಇವತ್ತು ನಿಜವಾದ ಕಾರ್ಮಿಕ ದೊರೆಯದೇ ಇರೋದ್ರಿಂದ ಅವರೆಲ್ಲರೂ ಪರಿಶೀಲನೆ ಮಾಡಿ ನಿಜವಾದ ಬೆನಿಫಿಷಿಯರಿಗೆ ಇದನ್ನು ಸೌಲಭ್ಯ ಮಂಡಳಿಗಿಂದ ಸಿಗಿಲ್ಲ ಅಂತೇಳಿ ಒಂದು ಒಳ್ಳೆ ದಿಟ್ಟ ಕ್ರಮ ತೊಗೊಂಡ್ರೆ. ಮತ್ತು ಅದಾಗಿ ಕೂಡ ಈಗ ಹಿರಿಯ ಕಾರ್ಮಿಕರಿಗೆ ಪೆನ್ಷನ್ ಸ್ಕೀಮ್ ಇರ್ಬೋದು, ಸ್ಕಾಲರ್ಶಿಪ್, ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ಅನೇಕ ಯೋಜನೆಗಳು ಒಳ್ಳೆ ರೀತಿ ಜಾರಿಗೆ ಬರ್ತಾ ಇದೆ. ಅದನ್ನ ತ್ವರಿತಗತಿಯಲ್ಲಿ ಇನ್ನೂ ಸಮಗ್ರವಾಗಿ ಜಾರಿಗೆ ಆಗಿದ್ರೆ ಎಲ್ಲ ಕಾರ್ಮಿಕರಿಗೂ ನಮ್ಮ ನಾಡಿನ ಎಲ್ಲ ಕಾರ್ಮಿಕರಿಗೂ ಒಂದು ಒಳ್ಳೇದಾಗ್ತದಂತ ನಾನು ಆಶಾಭಾವನೆ ಹೊಂದಿದ್ದೀನಿ. ಒಟ್ಟಿನಲ್ಲಿ 5 ಗ್ಯಾರಂಟಿಗಳ ಮೂಲಕ ಜನಪರ ಕಾರ್ಯವನ್ನು ಮಾಡಿರುವ ಕಾಂಗ್ರೆಸ್ ಸರ್ಕಾರ ಈಗ ಮಹತ್ವದ ಮೈಲುಗಲ್ಲನ್ನ ಹುಟ್ಟುಹಾಕಿದೆ. ಕಾರ್ಮಿಕ ಇಲಾಖೆಯ ಯೋಜನೆಯಿಂದ ಈಗ ಜನಮಾನಸದಲ್ಲಿ ನೆಮ್ಮದಿ ನೆಲೆಸಿದೆ.